ಇಲ್ಲ. ಹಲ್ಲೆಲೂಯಾ. ಮುಂದೆ ಹೋದ್ರೆ ವಚನ ಹಾಗೆ, ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು, ಆದರೆ ಆ ಬಡ ಜ್ಞಾನಿಯನ್ನು ಯಾರು ಸ್ಮರಿಸಲಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದೊಡ್ಡ ರಾಜ ಬಂದು ಅದನ್ನ ಮುತ್ತಿಗೆ ಹಾಕುವಾಗ, ದಿಬ್ಬಗಳನ್ನ ಕಟ್ಟುವಾಗ, ಈ ಬಡ ವ್ಯಕ್ತಿ ತನ್ನ ಜ್ಞಾನದಿಂದ ಇಡೀ ಪಟ್ಟಣವನ್ನು ರಕ್ಷಿಸಿದ ಮೇಲೆ ಅಟ್ಲೀಸ್ಟ್ ಸುಮ್ಮನೆ ಒಂದು ಕೃತಜ್ಞತೆ, ಈ ವ್ಯಕ್ತಿಯಿಂದ ನಾವು ರಕ್ಷಿಸಲ್ಪಟ್ಟೆವಪ್ಪ, ಈತನಿಂದ ನಮ್ಮ ಪಟ್ಟಣ ಉಳಿತು ಎಂಬುದಾಗಿ ಯಾರು ಕೂಡ ಆತನನ್ನ ಸ್ಮರಿಸಲಿಲ್ಲ, ಅಂದ್ರೆ ನೆನಪು ಮಾಡಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದನ್ನ ನೋಡಿ ಸೊಲೊಮೋನ ಹೇಳ್ತಾನೆ, 9ನೇ ಅಧ್ಯಾಯ 16ರ ವಚನ ನಾನು ಓದ್ತಾ ಇದ್ದೇನೆ. ನಾನು ಇದನ್ನ ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ, ಆದರೆ ಜನರು ಬಡವನ ಜ್ಞಾನವನ್ನ ತಾತ್ಸಾರ ಮಾಡಿ ಅವನ ಮಾತುಗಳನ್ನ ಗಮನಿಸರು ಅಂದುಕೊಂಡೆನು. ಹಲ್ಲೆಲೂಯಾ. ಒಬ್ಬ ಬಡ ವ್ಯಕ್ತಿ ಎಷ್ಟೇ ಜ್ಞಾನವುಳ್ಳ ಮಾತನ್ನ ಹೇಳ್ತಾ ಇದ್ರು ಕೂಡ ಜನರು ಕೇಳಿಸ್ಕೊಳ್ಳಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಆತ ಏನಾಗ್ಯಾನ, ಬಡವಾಗ್ಯಾನ. ಆತನ ಏನ್ ಕೇಳ್ತೀರಿ ಬಿಡ್ರಿ. ಹಲ್ಲೆಲೂಯಾ. ದೊಡ್ಡ MLA ಬಂದನಂತ ಇಟ್ಕೊಡ್ರಿ, ಆತ ತಮ್ಮ ಮುಡಿತಾನೆ, ಸರಿಯಾಗಿ ಎಜುಕೇಶನ್ ಇರಲ್ಲ. ಎಷ್ಟೋ MLA ಗಳು ಏನ್ ಮಾಡಿಲ್ಲ, ಡಿಗ್ರಿ ಮಾಡಿಲ್ಲ, MLA ಆಗ. ಅವ್ರು ಬಂದ್ರೆ ಏನ್ ಮಾಡ್ತವೆ, ಅವ್ರ ಕೈಯಲ್ಲಿ ಮೈಕ್ ಕೊಟ್ರೆ ಏನ್ ಮಾಡ್ತೇವೆ, ಹಿಂಗೆ ಹೋಗಿ ನಿಂದಿರ್ತವೆ. ಎಲ್ಲ ಏನ್ ಹೇಳ್ತಾನೆ, ಮಣ್ಣು ಏನ್ ಹೇಳಲ್ಲ, ತಲೆಗಿದ್ರೆ ಹೇಳ್ಬೇಕ. ಹಲ್ಲೆಲೂಯಾ. ವಿದ್ಯಾಭ್ಯಾಸದ ಜ್ಞಾನ ಇಲ್ಲ, ಒಂದು ನಡೆನುಡಿಗಳ ಬಗ್ಗೆ ಗೊತ್ತಿಲ್ಲ, ಆತನ ಹೇಳುವುದೆಲ್ಲ ಆಶ್ವಾಸನೆಗಳು ಸುಳ್ಳಾಗಿರ್ತದೆ. ಹಲ್ಲೆಲೂಯಾ. ಯಾಕೆ, ಅವರ ಪದವಿಯನ್ನ ನೋಡಿ ನಾವೇನ್ ಮಾಡ್ತೇವೆ, ಹಣ ಅಂತಸ್ತನ್ನ ನೋಡಿ ಅವರ ಮುಂದೆ ಏನೋ ನಮಗೆ ಕಲಿಸ್ತಾರಂತ ನಿಂತ್ಕೊಳ್ತೇವೆ. ಇಲ್ಲ ಒಬ್ಬ ಬಡ ವಿದ್ಯಾರ್ಥಿ ಚೆನ್ನಾಗಿ ಎಜುಕೇಶನ್ ಮಾಡಿರೋ ಹೇಳ್ತಾನ, ಲೋಕ ಅಂದ್ರೆ ಏನು, ಅಥವಾ ರಾಜಕೀಯ ಅಂದ್ರೆ ಏನು, ಅಥವಾ ಪಟ್ಟಣ ಪಂಚಾಯತ್ ಅಂದ್ರೆ ಏನು, ಗ್ರಾಮ ಪಂಚಾಯತ್ ಅಂದ್ರೆ ಏನು ಅಂತ ಎಲ್ಲವನ್ನ ಹೇಳಿದ್ರೆ ಏನಂತೇವೆ, ಆತ ಏನ್ರಿ ಸುಮ್ಮನೆ ಬಡಬಡಿಸ್ತಾ ಇರ್ತಾನೆ ಏನಾರಂತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಆತ ಬಡವನ ಜ್ಞಾನ ಏನಾಗ್ತದೆ, ತಾತ್ಸಾರ ಮಾಡಲ್ಪಡ್ತದೆ. ಅದೇ ಒಬ್ಬ ಶ್ರೀಮಂತನಾಗಿ ಬಂದು ಅಜ್ಞಾನವನ್ನ ಮಾತಾಡ್ತಾ ಇದ್ರು ಕೂಡ ಏನ್ ಮಾಡ್ತೇವೆ, ಲಕ್ಷ್ಯ ಕೊಟ್ಟು ಕೇಳ್ತೇವೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ, ಆದರೆ ಜನರು ಬಡವನ ಜ್ಞಾನವನ್ನ ತಾತ್ಸಾರ ಮಾಡಿ ಅವನ ಮಾತನ್ನ ಗಮನಿಸಲು ಅಂದುಕೊಂಡೆನು. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನ್ರಿ, ಜ್ಞಾನ ಅನ್ನುವಂಥದ್ದು ಬಡವನ ಬಳಿಯಲ್ಲಿ ಸಿಗ್ತದೋ, ಸಣ್ಣ ಮಕ್ಕಳ ಹತ್ರ ಸಿಗ್ತದೋ, ಅಥವಾ ನಮಗಿಂತ ಅನ್ಯರ ಬಳಿಯಲ್ಲಿ ಸಿಗ್ತದೋ ಚಿಂತೆ ಇಲ್ಲ. ಅದು ಉತ್ತಮವಾದ ಜ್ಞಾನ ಆದ್ರೆ ತಾತ್ಸಾರ ಮಾಡಬಾರ್ದು. ಹಲ್ಲೆಲೂಯಾ. ಯಾವ್ದೋ ಒಬ್ಬ ಸಣ್ಣ ಹುಡುಗ ಹೇಳ್ತಾನ ಮನೆಯಲ್ಲಿ, ಸುಮ್ನೆ ಯಾಕೆ ಸಾಲ ಮಾಡ್ಕೋತೀರಿ ಪಾಪ ಅಂದ್ರೆ ಏನಿಸ್ತದ, ನಿಮ್ಗೆ ಗೊತ್ತಾಗತ್ತೆ. ಹಲ್ಲೆಲೂಯಾ. ಸ್ವಲ್ಪ ವಿಚಾರ ಮಾಡ್ಬೇಕು. ಸಣ್ಣ ಮಗ ಯಾಕೋ ಏನು ಹೇಳಕತ್ತಾನಲ್ಲ, ಜ್ಞಾನ ಹೇಳುವಾಗ ಸಣ್ಣವರಿರ್ಲಿ ದೊಡ್ಡವರಿರ್ಲಿ ತಾತ್ಸಾರ ಮಾಡಬಾರದು. ಹಲ್ಲೆಲೂಯಾ.